ಕೂಲಿ 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 ಯಪ್ಪ ಏನು ಹೇಳಲಿ ಗುರು. ನನಗಂತೂ ಮಾತೇ ಬರ್ತಾ ಇಲ್ಲ ಗುರು. ಆ ಲೆವೆಲ್ಗಿತ್ತು. ನಾನು ನಿಜವಾಗ್ಲೂ ನಾನು ಕನ್ಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು. ಅದು ಯಾವುದೋ ಒಂದು ಸಾಂಗ್ ಐತಲ್ಲ ಗುರು, ಮಾತಿನಲ್ಲಿ ಹೇಳಲಾರೇನೋ, ಆ ಲೆವೆಲ್ಗೈತೆ ಗುರು. ನಿಜವಾಗ್ಲೂ ಆ್ಯಡ್ಸಪ್ ಅಂತಲೇ ಹೇಳ್ಬೋದು ಗುರು. ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ ಆಚೆ ಕಡೆ ವೈನಿಧಿ ಥಿಯೇಟ್ರ್ ಅಂತ ಐತೆ. ಆ ಒಂದು ಥಿಯೇಟ್ರಲ್ಲಿ ಇರೋ ಸಮೋಸ ಟೇಸ್ಟ್ ಅಂತಲೂ ಸೈಕಾಗಿದೆ ಗುರು. ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇನ್ನು ಮೂವಿ ಬಗ್ಗೆ ಸ್ಟಾರ್ಟ್ ಮಾಡೋಣ. ಮೂವಿ ಬಗ್ಗೆ ಏನು ಹೇಳಲಿ ಗುರು, ನಿಜವಾಗ್ಲೂ ಮೂವಿ ಮಾತ್ರ ಗಂಟೆ ಥರ ಐತೆ ಗುರು. ಲೋಕಿ ಅಣ್ಣ, ನಿಜವಾಗ್ಲೂ ರಿಟೈರ್ಮೆಂಟ್ಗೆ ಹತ್ರದಲ್ಲಿರೋ ಥರ ಐತೆ ಗುರು ನಿನ್ನ ಮೂವಿ. ಏನು ಗುರು ಆ ಸ್ಕ್ರೀನ್ ಪ್ಲೇ, ಏನು ಗುರು ಆ ಸ್ಟೋರಿ ಟೆಲ್ಲಿಂಗು. ನಿಜವಾಗ್ಲೂ ಥಿಯೇಟ್ರ್ ಹೌಸ್ಫುಲ್ಲಾಗಿ ಜನಗಳೆಲ್ಲ ನಿಂತ್ಕೊಂಡು ನೋಡಿದ್ರು ಅವರ ಎಫರ್ಟ್ಸ್ಗೆ, ಅವ್ರ ಫ್ಯಾಷನ್ಗೆ ಒಂದು ಬೆಲೆ ಬೇಡವಾ? ಲೋಕಿ ಮಾಮ ಅದು ರಜನಿಕಾಂತ್ ಅವ್ರ ಫ್ಯಾನ್ ಬಾಯ್ ಈ ಲೆವೆಲ್ ಮೂವಿನ ಅವ್ರನ್ನ ಫೇವ್ರೇಟ್ ಹೀರೋಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಗುರು. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ ಆ್ಯಸ್ ಯೂಶುವಲ್ ಗುರು, ಒಂದು ವಿಲನ್ನು, ಪವರ್ಫುಲ್ ವಿಲನ್ನು, ಅದರಲ್ಲೂ ನಾಗಾರ್ಜುನ್ ಅಂತ ಒಬ್ಬ ಪವರ್ಫುಲ್ ವಿಲನ್ನು ಈ ಪೋರ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಗುರು, ಆ ಕೂಲಿಗಳನ್ನ ಜೊತೆ ಇಟ್ಕೊಂಡು ಒಂದು ವ್ಯಾಪಾರ ಮಾಡ್ತಾ ಇರ್ತಾನೆ ಗುರು. ಅದು ಸೀಕ್ರೆಟ್. ಅದನ್ನ ಹೊಡಿಯಕ್ಕೆ ಮೂವಿಯಲ್ಲಿರೋ ಕೆಲವೊಂದು ಕ್ಯಾರೆಕ್ಟರ್ಗಳು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಗುರು. ಈ ಒಂದು ಪ್ರೋಸೆಸ್ ಅಲ್ಲಿ ನಮ್ಮ ಕೂಲಿ ಆಸ್ ದೇವ ಅವರು ಹೇಗೆ ಅವ್ರಿಗೆ ಸಹಾಯ ಮಾಡಿದ್ರು, ಅವ್ರದ್ದು ಬ್ಯಾಕ್ ಸ್ಟೋರಿ ಏನು ಅನ್ನೋದೇ ಸ್ಟೋರಿ ಗುರು. ಈ ಒಂದು ಸ್ಟೋರಿ ಲೈನ್ ಎಲ್ಲೋ ಕೇಳ್ದಂಗೈತಲ್ಲ. ಅಮ್ಮಮ್ಮ ಅಂದ್ರೆ ಒಂದು 20 ವರ್ಷದಿಂದ ಇದೇ ಒಂದು ಸ್ಟೋರಿ ಟೆಂಪ್ಲೇಟ್ ನ ನೋಡ್ಕೊಂಡು ಬಂದಿದ್ದೇವೆ ಗುರು. ಆ ಮೂವಿಗಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಕೆಲವೊಂದು ಪವರ್ಫುಲ್ ಕ್ಯಾಮಿಯೋಸ್ ಈ ಮೂವಿಯಲ್ಲಿ ಬರುತ್ತೆ ಗುರು. ಅದು ಯೂಸ್ಲೆಸ್ ಕ್ಯಾಮಿಯೋಸ್ ಗುರು. ಅದ್ರಲ್ಲೂ ಉಪೇಂದ್ರ ಅವ್ರನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಗುರು. ಅವ್ರಿಗೆ ಪರ್ಫಾರ್ಮೆನ್ಸ್ ವೈಸ್ ಕೊಡೋ ಅಂತ ಒಂದು ಸ್ಪೇಸ್ ಇದ್ರು ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ ನಮ್ಮ ಲೋಕಿ ಮಾಮ. ಇನ್ನು ಶೋಭಿನ್ ದಯಾಳ್ ಅವ್ರನ್ನ ಸಖತ್ತಾಗಿ ಬಳಸ್ಕೊಂಡವ್ರೆ. ಅವ್ರದೊಂಥರ ಪವರ್ಫುಲ್ ರೋಲ್ ಗುರು. ಇನ್ನು ಮೋನಿಕಾ ಸಾಂಗಲ್ ಅಂತೂ ಸೈಕ್ ಆಗಿ ಮಾಡವನೆ ಬಟ್ಟತಲೆ ಮಾಮ. ಇನ್ನ ಸೈಮನ್ ಕ್ಯಾರೆಕ್ಟರ್ಗೋಸ್ಕರ ನಾಗಾರ್ಜುನ ಅವ್ರನ್ನ ಅದ್ ಏನ್ ಹೇಳು ಒಪ್ಪಿಸ್ತಾ ಅಂತ ಹೇಳ್ಬಿಟ್ಟು ನನ್ಗೆ ಈಗಲೂ ಅರ್ಥ ಆಗ್ತಿಲ್ಲ ಗುರು. ಈ ಒಂದು ಕ್ಯಾರೆಕ್ಟರ್ಗೆ ಅಂತ ಒಳ್ಳೆ ಆಕ್ಟರ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಗುರು. ಬೇರೆ ಯಾರನ್ನ ಮಾಡ್ಬೋದಿತ್ತು, ಬಟ್ ನಾಗಾರ್ಜುನ ಅವರು ಅಷ್ಟೊಂದೇನ್ ಸೆಟ್ ಆಗಿಲ್ಲ ಅಂತ ನನಗನ್ನಿಸ್ತು ಗುರು. ಮೂವಿ ಫಸ್ಟ್ ಹಾಫ್ ರಾಡ್ ರಂಬೋಲಾ ಅಂದ್ರೆ ಆ ಸೆಕೆಂಡ್ ಹಾಫ್ ಅಂತೂ ಎಷ್ಟು ಕಮ್ಮಿ ಹೇಳ್ಕೊಂಡ್ರೆ ಅಷ್ಟು ಒಳ್ಳೇದು ಗುರು. ಮೂವಿಯಲ್ಲಿ ಒಂದು ಚೇರ್ ಕಾನ್ಸೆಪ್ಟ್ ಅಂತ ಐತೆ, ಅದನ್ನ ಯಾಕೆ ಇಟ್ರು ಅಂತ ಹೇಳ್ಬಿಟ್ಟು ನನಗೆ ಅಷ್ಟೊಂದೇನು ಕನ್ವಿನ್ಸ್ ಆಗಿಲ್ಲ ಗುರು. ನೋಡೋರ್ಗೂ ಕನ್ವಿನ್ಸ್ ಆಗಲ್ಲ ಗುರು. ಅದ್ರಲ್ಲೂ ಅಮೀರ್ ಖಾನ್ ಅಲಿಯಾಸ್ ದಾಹಾ ಅವರು ಅದ್ ಏನಕ್ಕೆ ಬರ್ತಾರೋ, ಅವ್ರು ಬಂದಾದ್ಮೇಲೆ ಪವರ್ಫುಲ್ ಆಗನ್ನ ತೋರಿಸ್ತಾರ ಲೈಕ್ ರೋಲೆಕ್ಸ್, ಅದನ್ನೂ ಇಲ್ಲ ಗುರು. ಅವ್ರನ್ನೂ ಕೂಡ ಡಮ್ಮಿ ಮಾಡ್ಬಿಟ್ಟವ್ರೆ ಗುರು. ಇನ್ನ ಮಿಕ್ಕಿದ ಕ್ಯಾರೆಕ್ಟರ್ಸ್ ಆದ ಶ್ರುತಿ ಹಾಸನ್ ಮತ್ತೆ ಸತ್ಯರಾಜ್ ಅವರು ಒಂದ್ ರೇಂಜ್ಗೆ ಮಾಡೋರೆ ಗುರು. ಅದ್ರಲ್ಲೂ ರಚಿತಾ ರಾಮ್ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನನಗೆ ಸಖತ್ ಇಷ್ಟ ಆಯ್ತು ಗುರು. ಮೈನ್ ಆಗಿ ಮೂವಿಯಲ್ಲಿ ಮೈನಸ್ ಏನು ಅಂದ್ರೆ, ಏನೇ ಒಂದು ಸೀನ್ ಎಲಿವೇಶನ್ ಬಂತು ಅಂತ ಹೇಳಿದ್ರೆ ಫ್ಲಾಶ್ ಬ್ಯಾಕ್ ಹಾಕೋಬಿಡ್ತಾರೆ ಗುರು. ಅದು ಮೂವಿಗೆ ಬಿಗ್ಗೆಸ್ಟ್ ಮೈನಸ್ ಅಂತ ಹೇಳ್ಬೋದು ಗುರು. ಅದ್ರಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಗುರು. ಬಟ್ ಫ್ಲಾಶ್ ಬ್ಯಾಕ್ ಪೋರ್ಷನ್ಗಳಲ್ಲಿ ರಜನಿಕಾಂತ್ ಅವ್ರ ಡಿ-ಏಜಿಂಗ್ ಲುಕ್ ನನಗಂತೂ ಸಖತ್ ಇಷ್ಟ ಆಗೋಯ್ತು ಗುರು. ಅದಕ್ಕೇನೆ ಟ್ರೈಲರ್ ಅಲ್ಲಿ ಆ ಲುಕ್ಸ್ ನ ಕಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತೈತೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ನನಗೆ ಇಷ್ಟ ಆಯ್ತು ಗುರು. ಇನ್ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ಅದೇ ಹಳೆ ಟೆಂಪ್ಲೇಟ್ ನ ಇಟ್ಕೊಂಡು ಮಾಡ್ದಂಗೈತೆ ಗುರು. ಲೋಕಿ ಮಾರ್ಕ್ ಅಂತೂ ಈ ಮೂವಿ ಅಲ್ವೇ ಇಲ್ಲ ಗುರು. ಅದ್ರಲ್ಲೂ LCU ಅನ್ನೋದನ್ನ ಮರ್ತ್ ಬಿಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನನ್ ಫೀಲಿಂಗ್ ಗುರು. ಓವರ್ ಆಲ್ ಮೂವಿ ನನಗಷ್ಟೊಂದೇನು ಇಂಪ್ರೆಸ್ ಮಾಡಿಲ್ಲ ಗುರು. ಇನ್ನ ಮೂವಿಗೆ ಸ್ವಲ್ಪ ನ್ಯಾಯ ಮಾಡಿರೋದು ಯಾರು ಅಂದ್ರೆ ಅದು ಅನಿರುದ್ಧ್ ಗುರು. ನಿಜವಾಗ್ಲೂ ಆ BGM ಆ ಸಾಂಗ್ಸ್ ಕೇಳಕ್ಕೆ ಸಖತ್ತಾಗೈತೆ ಗುರು. ಮಧ್ಯದಲ್ಲಿ ಬರೋ ಕೆಲವೊಂದು ಇಂಗ್ಲಿಷ್ ಸಾಂಗ್ಸ್, ಒಂದು ರ್ಯಾಪ್ಸ್, ಅದು ಚೆನ್ನಾಗೈತೆ ಗುರು. ಇನ್ನ ಕಮಿಂಗ್ ಟು ರಿಟರ್ನ್ ಅಂಡ್ ಡೈರೆಕ್ಟರ್ ಲೋಕಿ, ಇದು ಯಾಕೆ ಬಾಕಿ ಅಂತ ಹೇಳ್ಬಿಟ್ಟು ಈ ಒಂದು ಟೆಂಪ್ಲೇಟ್ ಇರೋ ಮೂವಿನ ಮಾಡ್ಬಿಟ್ಟವನೆ ಗುರು. ಕಮಲ್ ಹಾಸನ್ ಅಂತ ಒಬ್ಬ ಬಿಗ್ ಸ್ಟಾರ್ ನ ಇಟ್ಕೊಂಡು ವಿಕ್ರಮ್ ಅಂತ ಸಾಲಿಡ್ ಇಟ್ ಕೊಟ್ಟಿರೋ ಲೋಕಿ ತನ್ನ ಒಂದು ಫೇವ್ರೇಟ್ ಆಕ್ಟರ್ ಆದ ರಜನಿಕಾಂತ್ ಅವ್ರಿಗೆ ಇಂಥ ಒಂದು ಬೋರಿಂಗ್ ಸ್ಟೋರಿನ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು. ಅಟ್ಲೀಸ್ಟ್ ಆ LCU ಸ್ಟೋರಿ ಲೈನ್ ನ ಇಟ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮೂವಿನ ಮಾಡಿದಿದ್ರೆ ನಿಜವಾಗ್ಲೂ ಮೂವಿ ಬೇರೆ ಲೆವೆಲ್ಗೆ ಇರೋದು ಗುರು. ಈ ಒಂದು ಮೂವಿ 1000 crores ನ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕನ್ಸ್ ಕಟ್ಕೊಂಡಿದ್ರು. ಬಟ್ ಆ ಕನಸನ್ನ
ಲೋಕಿ ಮಾಮ ನಮ್ಗೆಲ್ಲ ನಿರಾಶೆ ಮಾಡಿರೋದಂತನೂ ಸತ್ಯ ಗುರು. ಇನ್ನ ರಜನಿ ಅವ್ರದ್ದು ಏನೂ ತಪ್ಪಿಲ್ಲ ಗುರು. ಡೈರೆಕ್ಟರ್ ಏನ್ ಹೇಳಿದನೋ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಜನಿಕಾಂತ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಗುರು. ಬಟ್ ಜೈಲರ್ ಅಲ್ಲಿ ನೋಡಿರೋ ರಜನಿನ ಈ ಮೂವಿಯಲ್ಲಿ ನಾವು ಮಿಸ್ ಆಗೋಗ್ತೀವಿ ಗುರು. ಓವರ್ ಆಲ್ ಮೂವಿ ನನಗಷ್ಟೊಂದೇನು ಇಂಪ್ರೆಸ್ ಮಾಡಿಲ್ಲ ಗುರು. ಲೋಕಿ ಅವರು ಸ್ವಲ್ಪ ಟೈಮ್ ತಗೊಂಡು ಒಳ್ಳೆ ಬೋನ್ ಸ್ಕ್ರಿಪ್ಟ್ ನ ಇಟ್ಕೊಂಡು ಬಂದಿದ್ರೆ ಆಡಿಯನ್ಸ್ ಸಖತ್ ಇಷ್ಟಪಟ್ಟಿರೋರು. ಬಟ್ ಈ ಒಂದು ರೊಟೀನ್ ಡ್ರಾಮಾನ ತಗೊಬಂದಿರೋದು ಆಡಿಯನ್ಸ್ ಯಾರಿಗೂ ಇಷ್ಟ ಆಗಿಲ್ಲ ಗುರು. ಇಷ್ಟೇ ಗುರು ಮೂವಿ ಮ್ಯಾಟ್ರು. ನೀವ್ಯಾರಾದ್ರೂ ಈ ಮೂವಿ ನೋಡಿದ್ರೆ ಮೂವಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ